ಆ ದಂಪತಿಗೆ ಮಕ್ಕಳಿರೋದಿಲ್ಲ. ಹೀಗಾಗಿ ಅವರು ಬಡವರ ಸೇವೆ ಮಾಡಬೇಕು ಅಂತ ಹೇಳಿ ಹಲವು ವರ್ಷಗಳ ಹಿಂದೆನೆ ಒಂದು ಆಶ್ರಮವನ್ನ ಕಟ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ಪತಿ ಮರಣ ಹೊಂದಿದ ನಂತರ ವೃದ್ಧೆ ಅದನ್ನು ನೋಡ್ಕೊಳ್ತಾ ಇದ್ರು. ಆದ್ರೆ ಅಲ್ಲಿಗೆ ಬರುವಂತಹ ಸ್ವಾಮೀಜಿ ಇದೀಗ ಆ ಆಸ್ತಿಯನ್ನೇ ಕಬಳಿಕೆ ಮಾಡ್ತಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲಿ ನಡೆದಿರೋದು ಈ ಘಟನೆ, ಏನ್ ಕಥೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡೋಣ. ಆಶ್ರಮದ ಆಸ್ತಿ ಕಬಳಿಸಲು ಸ್ವಾಮೀಜಿ ಹುನ್ನಾರ ಆರೋಪ. ಸೇವೆ ನೆಪದಲ್ಲಿ ತಮ್ಮ ಹೆಸರಿಗೆ ಆಸ್ತಿ ಬರೆಸಿಕೊಂಡು ವಂಚನೆ. ಅಜ್ಜಿಗೆ ಮೋಸ ಮಾಡಿದ್ದಾರೆಂದು ಸಂಬಂಧಿಕರ ಆರೋಪ. ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಬಳಿ ಯೋಗಿ ಮರಿಯಪ್ಪ ಹಾಗೂ ಜಯಮ್ಮ ದಂಪತಿ ವಾಸವಾಗಿದ್ದು, ದಂಪತಿಗೆ ಮಕ್ಕಳಿರಲಿಲ್ಲ. ಹೀಗಾಗಿ ಆಸ್ತಿಯನ್ನೆಲ್ಲ ದಾನ ಮಾಡಿ ಕಳವಾರ ಗ್ರಾಮದ ಬಳಿಯಿದ್ದ ಸರಿಸುಮಾರು 4 ಎಕರೆ ಜಾಗದಲ್ಲಿ ಆಶ್ರಯವೊಂದನ್ನ ಕಟ್ಟಿ ಬಡವರ ಸೇವೆ ಮಾಡ್ತಿದ್ರು. ಆದ್ರೆ ಯೋಗಿ ಮರಿಯಪ್ಪನವರ ಕಾಲಾನಂತರ ಅವರ ಪತ್ನಿ ಜಯಮ್ಮ ಆಶ್ರಮದ ಉಸ್ತುವಾರಿ ವಹಿಸಿಕೊಂಡಿದ್ರು. ಆದ್ರೆ ಕಳೆದ 4 ವರ್ಷಗಳ ಹಿಂದೆ ಮಂಗಳೂರಿನಿಂದ ಆಶ್ರಮಕ್ಕೆ ಬಂದ ಉಮಾ ಮಹೇಶ್ವರಿ ಸ್ವಾಮೀಜಿ ಈಗ ಅನಾರೋಗ್ಯದ ಸ್ಥಿತಿಯಲ್ಲಿರುವ ಜಯಮ್ಮನವರಿಗೆ ಯಾಮಾರಿಸಿ ಅವರ ಆಸ್ತಿಯನ್ನೆಲ್ಲ ತನ್ನ ಸ್ವಂತಕ್ಕೆ ಬರೆದುಕೊಂಡಿರುವ ಆರೋಪ ಕೇಳಿಬಂದಿದೆ. ಟೆಸ್ಟ್ ನಡೆಸ್ಕೊಂಡು ಹೋಗ್ಲಿ ಅಂದರು. ಹೌದನ್ನ ಟೆಸ್ಟ್ ನಡೆಸ್ಕೊಂಡು ಹೋಗ್ತಾರೇನೋ ಅಂದ್ಬಿಟ್ಟು ನಾನು ಕರ್ಕೊಂಡೋಗಿ ಗುರುಬಂಡೆಯಲ್ಲಿ ಸೈನ್ ಹಾಕ್ಸ್ಬಿಟ್ರು. ನಾನೇನು ಮಾಡಿದೆ, ಟೆಸ್ಟ್ ತಾನೇ ನಡೆಸ್ಕೊಂಡು ಹೋಗೋದು, ಬಿಡು ನಡೆಸ್ಕೊಂಡು ಹೋಗಲಿ ಅಂದ್ಬಿಟ್ಟು ನಾನು ಸೈನ್ ಹಾಕದಂದ್ರೆ ಹಾಕ್ಬಿಟ್ಟೆ. ಇವಾಗ ಏನಾಗಿದೆ, ಟೆಸ್ಟು ಇಲ್ಲ, ಯಾವುದೂ ಇಲ್ಲ, ಎಲ್ಲ ಸ್ವಾಮಿಗಳ ಹೆಸರು ಬರ್ಕೊಂಬಿಟ್ಟಿದ್ದಾರೆ. ನಾನು ಕೇಳಿದೆ, ಏನು ಸ್ವಾಮೀಜಿ, ನಾನು ಹೇಳಿದ್ದೆ ಒಂದು, ನೀವು ಮಾಡಿರೋ ಒಂದು, ನಾನು ಟೆಸ್ಟಿಗೆ ತಾನೇ ಬರೆದಿತ್ತು, ತಿರುಗಿ ನೀವು ಯಾಕೆ ನಿಮ್ಮ ಹೆಸರು ಮಾಡ್ಕೊಂಡು? ಇಲ್ಲಮ್ಮ, ನನ್ನ ಹೆಸರಲ್ಲಿ ಏನೂ ಇಲ್ಲ, ಇವಾಗ ಟೆಸ್ಟು ಇಲ್ಲ, ಯಾವುದೂ ಇಲ್ಲ, ಎಲ್ಲ ಸ್ವಾಮಿಗಳ ಹೆಸರು ಮಾಡ್ಕೊಂಬಿಟ್ಟಿದ್ದಾರೆ. ಆಶ್ರಮವನ್ನ ಮತ್ತಷ್ಟು ಬೆಳೆಸಬೇಕು ಅಂತ ಟ್ರಸ್ಟ್ ಮಾಡೋಣ ಅಂತ ಅಜ್ಜಿಯನ್ನ ನಂಬಿಸಿ ಉಮಾ ಮಹೇಶ್ವರ ಸ್ವಾಮೀಜಿ ಆಶ್ರಮದ ಜಾಗ ಸೇರಿ ಜಮೀನನ್ನು ಸಹ ತನ್ನ ಹೆಸರಿಗೆ ಬರೆಸಿಕೊಂಡು ಬಿಟ್ಟಿದ್ದಾನಂತೆ ಅಂತ ಅಜ್ಜಿಯ ಸಂಬಂಧಿಕರೆಲ್ಲರೂ ಆಶ್ರಮಕ್ಕೆ ನುಗ್ಗಿ ಸ್ವಾಮೀಜಿ ಮೇಲೆ ಮುಗಿಬಿದ್ರು. ನಮ್ಮ ಆಶ್ರಮ ಬಿಟ್ಟು ಹೋಗಿ, ನಿಮಗೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ, ನಾವೇ ಇದನ್ನ ನಡೆಸ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ರು. ಅಮ್ಮವ್ರು ಏನು ಹೇಳ್ತಾರೆ ಅಂದರೆ, ನನಗೆ ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ನನಗೆ ಹುಷಾರಿರಲಿಲ್ಲ. ಟ್ರಸ್ಟ್ ಮಾಡೋದು ನಿಮ್ಮ ಸಂಬಂಧಿಕರಿಗೆ ಯಾರಿಗೂ ಏನು ಹೇಳಕ್ಕೆ ಹೋಗಬೇಡಿ, ಯಾರೂ ಇಲ್ಲಿ ಬರೋದು ಬೇಡ ಅಂತ ಹೇಳಿದ್ರು. ಟ್ರಸ್ಟ್ ಮಾಡೋ ನೆಪದಲ್ಲಿ ದಾನ ಪತ್ರ ಅಂತ ಮಾಡ್ಕೊಂಡ್ಬಿಟ್ರು, ಗಿಫ್ಟ್ ಡೀಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಗಿಫ್ಟ್ ಮಾಡಂತ ನಾನು ಯಾರಿಗೂ ಹೇಳಿಲ್ಲ. ಅದು ಅಲ್ಲಿ ಖಾತಾದಲ್ಲಿ ಏನು ಬರ್ತಾ ಇದೆ ಅಂದ್ರೆ ಸ್ವಾಮಿಗಳ ಹೆಸರು ಬರ್ತಾ ಇದೆ, ಟ್ರಸ್ಟ್ ಪರವಾಗಿ ಇವ್ರ ಹೆಸರು ಬರ್ತಾ ಇದೆ. ಅದೇ ಟ್ರಸ್ಟ್ ಮಾಡಕ್ಕೆ ಅವರು ಒಪ್ಪಿಲ್ಲ, ಬಲವಂತ ಮಾಡಿ ಇವ್ರು ಕರ್ಕೊಂಡು ಹೋಗಿದ್ದಾರೆ. ಜಯಮ್ಮ ಅವರ ಸಂಬಂಧಿಕರ ಆಕ್ರೋಶ ಕಂಡು ಬೆಚ್ಚಿ ಬಿದ್ದ ಸ್ವಾಮೀಜಿ ಒಂದು ಕ್ಷಣ ಅಲ್ಲಿಂದ ಎಸ್ಕೇಪ್ ಆಗುವ ಪ್ರಯತ್ನ ನಡೆಸಿದ್ರು. ಆದ್ರೂ ಸ್ವಾಮೀಜಿಯನ್ನ ಅಡ್ಡ ಹಾಕಿದ ಸಂಬಂಧಿಕರು ಆಸ್ತಿಯನ್ನೆಲ್ಲ ಮರಳಿ ಅಜ್ಜಿ ಹೆಸರಿಗೆ ಮಾಡಿಕೊಡ್ಬೇಕು ಅಂತ ಪಟ್ಟು ಹಿಡಿದ್ರು. ಈ ಬಗ್ಗೆ ಸ್ವಾಮೀಜಿಯನ್ನ ಕೇಳಿದ್ರೆ, ನಾನು ಟ್ರಸ್ಟ್ ಮಾಡಿದ್ದೀನಿ, ಅದರ ಅಧ್ಯಕ್ಷನಾಗಿ ಅದರ ಹೆಸರಿಗೆ ಆಸ್ತಿ ಇದೆ ಹೊರತು ನನ್ನ ಹೆಸರಿಗಿಲ್ಲ ಅಂತ ಸಂಬಂಧಿಕರ ಆರೋಪ ತಳ್ಳಿ ಹಾಕಿದ್ರು. ಏನಾದರೂ ನಿನ್ನ ಹೆಸರಿಗೆ ಮಾಡ್ಕೊಪ್ಪ ಅಂತ ನನಗೆ ಬೇಡ ಅಂತ ಹೇಳಿದೆ. ಆದರೂ ಮತ್ತೆ ಹೇಳಿದ್ದೆ, ನಾನೀಗ ಹೇಳಿದೆ, ಹಾಗೇನಾದಿದ್ರು ಒಂದು ಟ್ರಸ್ಟ್ ಮಾಡಿ ಅಮ್ಮ, ಟ್ರಸ್ಟ್ ಮಾಡಿ ಬೇಕಾದ್ರೆ ನಾನು ನಮ್ಮ ಅದಕ್ಕೆ ಸಂಬಂಧಪಟ್ಟ ಕೆಲವರು ಇಲ್ಲಿದ್ದ ಲೋಕಲ್ ಯಾರಿದ್ದಾರೆ ಚಿಕ್ಕಬಳ್ಳಾಪುರ ಅವರನ್ನೆಲ್ಲ ಹಿಡ್ಕೊಂಡು ಈಗ ಈ ಥರ ಮಾಡಿ ಗುರುಗಳೇ ಅಂತೇಳಿ ನನ್ನ ಹೆಸರಿಗಿಲ್ಲ, ಟ್ರಸ್ಟ್ ಹೆಸರಲ್ಲೇ ಇದೆ ಇದೆಲ್ಲ. ಟ್ರಸ್ಟ್ ಪರವಾಗಿ ನಿಮ್ಮ ಹೆಸರು ದಾಖಲಾಗಿದೆಯಲ್ಲ? ಟ್ರಸ್ಟಿಗೆ ಇದೆ, ಟ್ರಸ್ಟ್ ಹೆಸರಲ್ಲಿದೆ ಇದೆಲ್ಲ ಪ್ರತಿಯೊಂದು. ನಾನು ಅದರ ಅಧ್ಯಕ್ಷನ ಮಾಡಿದ್ದಾರೆ ಇವರು. ಖಂಡಿತ ಇಲ್ಲ, ನಾನು ಆ ಥರ ಮಾಡಲಿಕ್ಕೂ ನನಗೆ ಏನಕ್ಕೆ ಬೇಕು. ಒಂದು ಕಡೆ ಅಜ್ಜಿಯ ಸಂಬಂಧಿಕರ ಆಕ್ರೋಶದಿಂದ ವಿಚಾರ ತಿಳಿದು ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಎಲ್ಲರನ್ನೂ ಸಮಾಧಾನ ಮಾಡಿ ಪೊಲೀಸ್ ಠಾಣೆಗೆ ಆಗಮಿಸಿ ದೂರು ನೀಡುವಂತೆ ಸೂಚಿಸಿದ್ದು, ಎರಡೂ ಕಡೆಯವರು ಆಸ್ತಿಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಪರ ವಿರೋಧದ ದೂರುಗಳನ್ನು ದಾಖಲಿಸೋಕೆ ಮುಂದಾಗಿದ್ದಾರೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.